ಹಲೋ ಗೈಸ್, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ಕಂಟೆಂಟ್ ಏನು ಅಂತ ತಿಳಿಯೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯೂಶ್ವಲಿ ವೀಕೆಂಡ್ ಆಯಿತು ಅಂದರೆ ನಮ್ಮದೊಂದು ಟೀಮ್ ಇದೆ. ಟೀಮ್ CNZ ಅಂತ ಬೈಕರ್ಸ್ ಗ್ರೂಪ್. ಅವ್ರ ಜೊತೆ ಯೂಶ್ವಲಿ ಎಲ್ಲಾದರೂ ಹೋಗ್ತೀವಿ. ಸ್ವಲ್ಪ ದಿನದಿಂದ ಬೈಕ್ ಇಲ್ಲ, ಹಾಗೆ ಎಲ್ಲೂ ಹೋಗ್ತಾ ಇಲ್ಲ. ಹಾಗೆ ಬೋರ್ ಹೊಡೆದು ಕೂತಿದ್ದಾಗ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಒಂದು ತೋಟ ಕಡೆಗೆ ಏನೋ ಹೋಗ್ಬೇಕು ಅಂತ. ಹಾಗೆ ಹೊರಟು ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಎಲ್ಲ ಮನೆಯವ್ರನ್ನ ಅವ್ರ ಅಜ್ಜಿ ಮನೆಗೆ ಬಿಟ್ಟು ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ನಾನು ಹೊರಟೆ. ಹೋಗಿ ಅಲ್ಲಿ ತೋಟ ತಲುಪಕ್ಕಾಗೋಗಿ ಹೇಳ್ತಿದ್ದೆ, ನನ್ನ ನೈಟ್ ಆನೆ ಬಂದಿತ್ತು, ಏನಾಗಿದೆ ನೋಡ್ಕೊಬರುವ ಅಂತ. ನನಗೂ ಸ್ವಲ್ಪ ಭಯ ಆಯಿತು, ಯಾಕಂದರೆ ಯೂಶ್ವಲಿ ಕೊಡಗಲ್ಲಿ ಆನೆ ಬರ್ತಾ ಇರ್ತದೆ. ಏನು ಕತೆ ಗೊತ್ತಿಲ್ಲ, ಇದೆಯಾ ತೋಟದೊಳಗೇನೆ ಇದೆಯಾ ಅಂತ. ಅವನಾಗೆ ಮುಂದೆ ಹೋಗ್ತಿದ್ದ. ನಾನು ಸುಮ್ಮನೆ ಆಗಿ ಒಂದು ಕ್ಯಾಮ್ರಾ ತಗೊಂಡು ಕೊಡಗಿನ ತೋಟದ ವ್ಯೂ, ಮಳೆಗಾಲದ ವ್ಯೂ ತೋರಿಸುವ ಅಂತ ಸುಮ್ಮನೆ ಆಗಿ ರೆಕಾರ್ಡ್ ಮಾಡ್ತಾ ಇದ್ದೆ. ನೀವು ಕೇಳ್ತಿರ್ಬೋದು ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ. ಯೂಶ್ವಲಿ ತೋಟದೊಳಗೆ ಮಳೆಗಾಲದಲ್ಲಿ ಹೋದರೆ ಇದೇ ಸೌಂಡ್ ಕೇಳೋದು ನಿಮಗೆ. ಹಾಗೆ ಮೇಲೆ ಮುಂದೆ ಹೋದೋ. ನನಗೂ ಮನಸ್ಸಲ್ಲಿ ಒಂದು ಭಯ, ಯಾಕಂದರೆ ಅವ್ರ ತೋಟದಲ್ಲಿ ಯೂಶ್ವಲಿ ಹೋಗ್ತಾ ಇರ್ತಾರೆ, ಅವ್ರು ಯಾರು ಬರೋದೆಲ್ಲ ಕಾಮನ್. ಬಟ್ ಅದು ನನಗೆ ಈ ಅನುಭವ ಅಷ್ಟೇ. ಹಾಗೆ ಮುಂದೆ ಹೋಗ್ತಾ ಇದ್ದೋ. ಹಾಗೆ ನಾನು ಕ್ಯಾಮ್ರಾ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ಮೇಲೆ ನೋಡ್ತಾ ಇದ್ದೀನಿ, ಇಲ್ಲ ಅದ್ರ ಇದೆಯಾ ಏನಾದರೂ ಅಂತ. ತೋಟದವ್ರ ಕೆಲಸದವ್ರ ಜೊತೆಗಿದ್ರು, ಆದರೂ ಒಂದು ಮನಸ್ಸಲ್ಲಿ ಒಂದು ಭಯ ಇರುತ್ತಲ್ಲ. ನನ್ನ ಹತ್ರ ಅಲ್ಲೇ ಇರೋಕ್ಕೆ ಹೇಳಿ ಅವನು ಮುಂದೆ ಹೊರಟ. ಅದು ಕೆಳಗೆ ಒಂದು ತೋಡಿದೆ, ತೋಡ ಹತ್ರ ಗಂಟ ಹೋಗಿ ನೋಡಿ ಬರ್ತೀನಿ, ಅಲ್ಲಿ ಏನಾದರೂ ಆಗಿದೆಯಾ, ಅಲ್ಲಿ ಏನಾದ್ರು ಇದೆಯಾ ಅಂತ. ಅಲ್ಲೇ ನಿಂತ್ಕೊಂಡಿರುವಾಗ ಕಂಪ್ಲೀಟ್ ಕೆಸರಲ್ಲಿ ಫುಟ್ ಮಾರ್ಕ್ಸ್ ಕಾಣ್ಬೋದು ಆನೆದು. ನನಗೂ ಮನಸ್ಸಲ್ಲಿ ಭಯ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಮಳೆ ಬರೋ ಥರ ಇತ್ತು, ಗಾಳಿ ಬೇರೆ ಜೋರಾಗಿ ಬೀಸ್ತಿದೆ. ಹಾಗೆ ನಿಂತ್ಕೊಂಡಿದ್ದೆ. ಹಾಗೆ ಸುತ್ತಲೂ ಕ್ಯಾಮ್ರಾ ತಿಕ್ಸಿ ನೋಡ್ತಾನೇ ಇದ್ದೆ. ಒಬ್ಬನೇ ಬೇರೆ ನಿಂತ್ಕೊಂಡಿದ್ದೀನಿ, ನೋಡ್ಬೋದು ಫುಟ್ ಮಾರ್ಕ್ಸ್. ಹಾಗೆ ನಿಂತಿರುವಾಗ ಮರದ ಮೇಲೆ ಒಂದು ಎಲೆ ನೋಡಿದೆ. ಗೊತ್ತಿರ್ಬೋದು ಕೊಡಗಿನವ್ರಿಗೆ ಅದು ಏನು ಅಂತ. ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ಅದು ತಗೊಳ್ಳುವ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಮರದ ಮೇಲಿಂದ ತೆಗೆಯೋಕ್ಕಿಂತ ಮುಂಚೆ ಸುತ್ತಲೂ ಇನ್ನೊಂದ್ಸಲ ಕ್ಯಾಮರಾ ಮತ್ತು ನಾನು ಒಂದು ನೋಡಿದೆ, ಏನಾದ್ರು ಇದೆಯಾ ಆ ಕಡೆ ಈ ಕಡೆ. ಯಾಕೆಂದರೆ ಗೊತ್ತಾಗಲ್ಲ ಯಾವ ಕಡೆ ಇದೆ ಆನೆ. ಸಡನ್ ಬಂದರೆ ಕಷ್ಟ ಅಲ್ಲ. ಹಾಗೆ ನೋಡಿಕೊಂಡು ಮೆಲ್ಲ ಅದನ್ನ ಕುಯ್ಕೊಳ್ಳುವ ಅಂತ ಪ್ಲ್ಯಾನ್ ಮಾಡಿದೆ. ನೋಡಿ, ಯೂಶ್ವಲಿ ಈಗ ಆಟಿ ಮಾಸ ಅಂದರೆ ಕಕ್ಕಡ. ಯೂಶ್ವಲಿ ಇಲ್ಲಿ ಕೊಡಗಿನಲ್ಲಿ ಈ ಕಕ್ಕಡ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಮೋಸ್ಟ್ಲಿ ಪತ್ರೊಡೆ ಮಾಡೋಕ್ಕೆ. ಹಾಗೆ ನಾನು ಸ್ವಲ್ಪ ಕುಯ್ಕೊಂಡೆ. ಮನೆಯವ್ರನ್ನ ಅಜ್ಜಿ ಮನೇಲಿ ಬಿಟ್ಟು ಬಂದಿದ್ದೀನಿ. ಅವ್ರು ಬೇರೆ ಹೇಳ್ತಾಯಿದ್ರು ಪತ್ರೊಡೆ ಇದು ಈಗ ಸಿಕ್ಕಿದೆ ಕೊಡುವ. ಮರದ ಮೇಲೆಲ್ಲ ಇದೆ, ಯೂಶ್ವಲಿ ತೋಟಗಳಲ್ಲಿ ಇರುತ್ತೆ. ಅವನಲ್ಲಿ ಬರ್ತಾ ಇದ್ದಾನೆ. ಮೇಲೆ ನಾನು ಹೊರಡುವ ಅಂದ್ಕೊಂಡೆ, ಆನೆ ಏನಾದರೂ ಬರೋಕ್ಕಿಂತ ಮುಂಚೆ ಮೇಲೆ ಹೊರಡುವ ಅಂತ. ಒಂದು ಸಣ್ಣ ವಿಡಿಯೋ ಅಷ್ಟೇ, ಅಂದರೆ ಕೊಡಗಿನ ತೋಟದಲ್ಲಿ ಏನಿದೆ, ಅವ್ರ ಲೈಫ್ ಹೇಗೆ ಅನ್ನೋದು ಸಣ್ಣದಾಗಿ ಒಂದು ತೋರಿಸಿದ್ದೇನೆ ಅಷ್ಟೇ. ಮಳೆ ಬರೋ ಆಗಿದೆ, ನಾನು ಹೊರಡ್ತಾ ಇದ್ದೀನಿ.
ಒಳ್ಳೆ ಮಳೆ ಬರ್ತಾಯಿತ್ತು ನಾನು ರಿಟರ್ನ್ ಬರುವಾಗ. ಸೊ ಈ ವಿಡಿಯೋ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಆಗಿ ನೆಕ್ಸ್ಟ್ ಬರ್ತೀನಿ. ಥ್ಯಾಂಕ್ ಯು.